ರಟ್ಕಲ್ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಸೇರಿದ ಟ್ರ್ಯಾಕ್ಟರ್ ಅನ್ನು ಕಾನೂನು ಬಾಹಿರವಾಗಿ ಮಾರಾಟ ಮಾಡಿದ ಆರೋಪದ ಮೇಲೆ ರಟ್ಕಲ್ ಗ್ರಾಮ ಪಂಚಾಯಿತಿ ಪಿಡಿಒ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ರೈತರು ಹಾಗೂ ಗ್ರಾಮಸ್ಥರು ತಾಲೂಕು ಪಂಚಾಯತ್ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಿದರು. ಇದೇ ವೇಳೆಯಲ್ಲಿ ಸಂಘದ ಅಧ್ಯಕ್ಷ ರೇವಣಸಿದ್ದಬಡ ಮಾತನಾಡಿ, ರೈತರಿಗೆ ರಿಯಾಯಿತಿ ದರದಲ್ಲಿ ಕೃಷಿ ಸೇವೆ ಮಾಡಲು ನೀಡಿದ ಟ್ರ್ಯಾಕ್ಟರ್ ಅನ್ನು ಪಂಚಾಯಿತಿ ಆವರಣದಲ್ಲಿ ನಿಲ್ಲಿಸಲಾಗಿತ್ತು. ಆದರೆ ಯಾವುದೇ ಟೆಂಡರ್ ಅಥವಾ ಸಾರ್ವಜನಿಕ ಮಾಹಿತಿ ನೀಡದೆ ಪಿಡಿಒ ಟ್ರ್ಯಾಕ್ಟರ್ ಹಾಗೂ ಹಳೆ ಯಂತ್ರಗಳನ್ನು ಅನಧಿಕೃತವಾಗಿ ಮಾರಾಟ ಮಾಡಿದ್ದಾರೆ ಎಂದು ಆರೋಪಿಸಿದರು. ಇನ್ನು ಸಂಘದ ಸರ್ಕಾರಿ ಜಾಗದಲ್ಲಿ ಅನಧಿಕೃತ ಕಟ್ಟಡ ನಿರ್ಮಾಣವಾಗಿದ್ದು ರೈತರಿಗೆ ರಸಗೊಬ್ಬರ ವಿತರಣೆ ಹಾಗೂ ತೊಗರಿ ತೂಕದ ಕಾರ್ಯಗಳಿಗೆ ತೊಂದರೆ ಉಂಟಾಗುತ್ತಿದೆ ಎಂದು ದೂರಿದರು. ತಕ್ಷಣ ಸಮಸ್ಯೆ ಬಗೆಹರಿಸದೆ ಹೋದರೆ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ನೀಡಿದ ಅವರು ನಂತರ ತಾಲೂಕು ಪಂಚಾಯತ್ ಇಒ ಡಾಕ್ಟರ್ ಬಸಲಿಂಗಪ್ಪ ಡಿಗ್ಗಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ನಾವು ನಮ್ಮ ಸೊಸೈಟಿ ಜಾಗ ಇರೋದಕ್ಕೆ ನಾವು ಪಂಚಾಯತ್ ಟ್ರ್ಯಾಕ್ಟರ್ ನಿಲ್ಲಿಸಿ ಕೂಡಲೇ ಅದೇ ಈಗ ಟ್ರ್ಯಾಕ್ಟರ್ ನಿಲ್ಲಿಸಿದ್ರೆ ಏನೆಲ್ಲ ಸುಮಾರು 8 ಜನ ಪಿಡಿಒ ಬಂದವರು. ಆದ್ರೆ ನಾವು ಇಂಥ ಪಿಡಿಒ ಇಷ್ಟು ನಮ್ಮ ರೈತರ ಟ್ರ್ಯಾಕ್ಟರ್ ಮಾಡ್ಕೊಳ್ತಿರ್ತಾರಪ್ಪ ಅಂತಂದ್ರೆ ಮ್ಯಾಚಿಂಗ್ ಸರ್ ಅವರೆಲ್ಲ ಬಿಟ್ಕೇಶನ್ ನಮ್ಮ ಮೇಲೆ ಬಂದ ನಾವು ಹೇಳ್ಬೇಕು. ಯಾಕಪ್ಪ ಅಂತಂದ್ರೆ ರೈತರ ಟ್ರ್ಯಾಕ್ಟರ್ ಮಾಡ್ತಾನಪ್ಪ ಅಂತಂದ್ರೆ ನಾವು ಏನನ್ಬೇಕು ಅವ್ನಿಗೆ ಹೇಳಕ್ ಮುಂದೆ ಮಾತುಗಳು ಪದಗಳು ಯಾವ ರೀತಿ ಹೇಳ್ಬೇಕು ಏನ್ ಹೇಳ್ಬೇಕಂತ ಅದಕ್ಕೆ ನಮ್ದು ಒಂದೇ ಅಪ್ಪ ಏನಪ್ಪಾ ಅಂತಂದ್ರೆ ನಮ್ಮ ಸೊಸೈಟಿ ಟ್ರ್ಯಾಕ್ಟರ್ ನಮಗೆ ವಾಪಸ್ ಕೊಡಬೇಕು. ಕೊಡೋದಂದ್ರೆ ಮಾಡಿರ್ತಕ್ಕಂತಹ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಿ ಅದನ್ನು ಸಸ್ಪೆಂಡ್ ಮಾಡಬೇಕು. ಹಾಗೆ ಇನ್ನೊಂದು ಏನಪ್ಪ ವಿಷಯಪ್ಪ ಅಂತಂದ್ರೆ ಈಗಾಗಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ರಟ್ಕಲ್ ತಂದಾಗ ನಮ್ಮ ಸೊಸೈಟಿ ಇರ್ತಕ್ಕಂಥ ಜಾಗ ಅದು ಗೌರವ ಜಾಗ ಸರ್ಕಾರದ ಆಸ್ತಿ. ಅದು ಏನಪ್ಪಾ ಅಂತಂದ್ರೆ ನಮ್ಗೆ ಟ್ರ್ಯಾಕ್ಟರ್ಗಳು ರಾಶಿ ಇದು ಬೆಂಬಲ ಬೆಲೆ ತೊಗರಿ ಖರೀದಿ ಮಾಡಕ್ಕಾಗಿರ್ಬೋದು. ನಾವು ರಸಗೊಬ್ಬರ ಗೋವಾಗ ತಂದಿದಾಗ ಕುಲ ಜಾಗತ್ತು ನಮಗೆ ಯಾರು ಹೋಗುವಾಗ ಬರ್ಲಕ್ಕ ಅನುಕೂಲ ಆಗ್ತಿತ್ತು. ಇವತ್ತೇನ್ ಮಾಡಿರಲ್ಲ ಅನಾಧಿಕೃತ ವ್ಯಕ್ತಿಗಳು ಶೆಡ್ಗಳು ಅಂಗಡಿಗಳು ನಿರ್ಮಾಣ ಮಾಡ್ಯಾರ. ಮಾರ್ಗದರ್ಶನ ಇವತ್ತಿನಿಂದ ನಮ್ಮ ಸೊಸೈಟಿ ಗೊಬ್ಬರ ತರುವ ಪರಿಸ್ಥಿತಿ ಇಲ್ಲ. ನಾವು ತೊಗರಿಗೆ ಖರೀದಿ ಮಾಡಿರ್ತಕ್ಕಂಥ ತೊಗರಿ ತಗೊಳ್ಳೋ ಪರಿಸ್ಥಿತಿ ಯಾಕಪ್ಪ ಅಂದ್ರೆ ಯಾರಿಗೂ ಕಟ್ಟಾಗಿಲ್ಲ. ಮುಂದಿನ ದಿನಗಳ ಒಳಗ ಇದು ಏನೇ ರೀತಿ ಆಯ್ತಪ್ಪ ಅಂತಂದ್ರೆ ನಮ್ಗೆ ಯಾರಿಗೂ ರೈತರಿಗೆ ಗೊಬ್ಬರ ತರಲ್ಲ. ಯಾಕಪ್ಪ ಅಂತಂದ್ರೆ ನಾವು ದೂರದಿಂದ ಗೊಬ್ಬರ ತರಬೇಕಾಗಿತ್ತಪ್ಪ ಅಂತಂದ್ರೆ ಅದಕ್ಕೆ ಗೊಬ್ಬರ ತಂದು ಹಚ್ಚಲಕ್ಕೆ ನಾವು ಅಮಾನ್ಯ ರೇಟ್ ಜಾಸ್ತಿ ಕೊಡ್ಬೇಕಾಗ್ತದೆ, ಟ್ರಾನ್ಸ್ಪೋರ್ಟೇಷನ್ ರೇಟ್ ಜಾಸ್ತಿ ಕೊಡ್ಬೇಕಾಗ್ತದೆ. ಆ ರೇಟ್ ಏನದಪ್ಪ ಅಂತಂದ್ರೆ ನಾವು ರೈತರ ಮೇಲೆ ತಗೋಬೇಕಾಗ್ತದೆ. ಯಾಕಪ್ಪ ಅಂದ್ರೆ ಸೊಸೈಟಿ ರೈತರು ಕಟ್ಟಿರ್ತಕ್ಕಂಥ ಸೊಸೈಟಿ ಒಂದು ಸೊಸೈಟಿಲಿಂದ ಹಾಕಿ ಸೊಸೈಟಿ ಲಕ್ಷ ಆಗ್ತದ. ಇಲ್ಲಪ್ಪ ಅಂದ್ರೆ ನಾವು ರೈತರ ಮೇಲೆ ಹೆಚ್ಚಿಗೆ ತಗೊಳ್ಳೋಂಥ ಪರಿಸ್ಥಿತಿ ಇಲ್ಲ. ಇಲ್ಲಪ್ಪ ಅಂದ್ರೆ ನಾವು ಎಲ್ಲ ಗೊಬ್ಬರನ ತಗೊಂಡ್ಬಿಡ್ಬೇಕಾಗ್ತದೆ, ಖರೀದಿನೂ ಮಾಡೋದಿರ್ಬೇಕಾಗ್ತದೆ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಅದಕ್ಕೋಸ್ಕರ ಇವತ್ತು ಮುಂದೆ ನಾವು ಸುಮಾರು ಒಂದು ಜಾಗದ ವಿಷಯ ಇರೋದಕ್ಕೆ 1 ವರ್ಷದಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದ ಅವರಿಗೆ ಮನವಿ ಕೊಟ್ಟಿವಿ. ಈ ಸಂದರ್ಭದಲ್ಲಿ ರಟ್ಕಲ್ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ರೇವಣಸಿದ್ದಬಡ, ಕಾಶಿನಾಥ ಚೌಕ, ಶರಣಬಸಪ್ಪ ಮಂಶೆಟ್ಟಿ, ವೀರಣ್ಣ ಗಂಗಾಣಿ, ಮಲ್ಲು ಮರಗುತ್ತಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ.